ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ಪರಾಟ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೀವೂ ಬೇರೆ ಬೇರೆ ರೀತಿಯಲ್ಲಿ ಪರಾಟನ ಟ್ರೈ ಮಾಡಿರ್ತೀರ. ನಾನಿಲ್ಲಿ ಒಂದು ಹೊಸ ಥರದ ಮಸಾಲೆಯನ್ನು ಮಾಡಿಕೊಂಡು ನಿಮಗೆ ಪರಾಟ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ಒಂದು ಪಾತ್ರೆಗೆ ನಾನು 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಆಶೀರ್ವಾದ ತೊಗೋಬೋದು ಅಥವಾ ಅದರಲ್ಲಿ ಮಲ್ಟಿಗ್ರೇನ್ ಆಟ ಅನ್ನೋದನ್ನು ತೊಗೋಬೋದು. ಇದಕ್ಕೆ ನಾನು ಒಂದು ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ಮ್ಯಾಶ್ ಮಾಡೋಕ್ಕಿಂತ ತುರಿದ್ಬಿಟ್ಟೆ ಹಾಕ್ರಿ, ಅಂದರೆ ಸಣ್ಣ ಸಣ್ಣ ಪೀಸ್ಗಳು ಉಳಿಯಲ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಇದೇನು ತುಂಬ ಖಾರ ಇಲ್ಲ. ಒಂದು ಅರ್ಧ ಸ್ಪೂನ್ ಆಗಷ್ಟು ಆಮ್ಚೂರ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನೀವು ಇದ್ರ ಬದಲಾಗಿ ಚಾಟ್ ಮಸಾಲ ಅನ್ನೋದರೂ ಹಾಕ್ಬೋದು. ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಸೋಸ್ಬಿಟ್ಟು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ನಾನಿದು 1 ಬಟ್ಲಾಗಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಈಗ ಹಾಗೇ ಮಿಕ್ಸ್ ಮಾಡೋಣ್ರಿ. ಮೆಂತ್ಯ ಸೊಪ್ಪಲ್ಲಿ ಅಂದ್ರೆ ವೆಜಿಟೇಬಲ್ಸಲ್ಲೇ ನೀರು ಇರೋದ್ರಿಂದ ಇದನ್ನು ಫಸ್ಟ್ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡಿ, ಈ ರೀತಿ ಈಗ ಹಿಟ್ಟಿಗೆ ಕರೆಕ್ಟಾಗಿದ್ದು ಮಿಕ್ಸ್ ಆಗ್ಯದ ರೀ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡ್ರಿ. ನಾನಿಲ್ಲಿ ಸಾಫ್ಟಾಗೆಲ್ಲ ಗಟ್ಟಿಯಾಗಿನೇ ಹಿಟ್ಟು ಕಲಸಿ ರೆಡಿ ಮಾಡ್ಕೊತೀನಿ ರೀ. ಒಮ್ಮೆಲೆ ನೀರು ಹಾಕೋಬೇಡ್ರಿ, ಸ್ವಲ್ಪನೇ ಹಾಕೋರಿ. ನೋಡಿ, ನಾನು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಹಿಟ್ಟು ಫಸ್ಟನೇ ಗಟ್ಟಿ ಕಲಿಸ್ಬೇಕ್ರಿ. ಆಮೇಲೆ ಒಂದು 10 ನಿಮಿಷ ನೆನೆಯಾಗಿ ತೆಗೆದಿಡೋದ್ರಿಂದ ವೆಜಿಟೇಬಲ್ಸ್ ನೀರು ಬಿಟ್ಟು ತುಂಬಾ ಸಾಫ್ಟ್ ಆಗ್ತಿರ್ತದೆ ರೀ. ಅದಕ್ಕೆ ಫಸ್ಟಿನೇ ಗಟ್ಟಿ ಕಲಿಸಿ ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತಾ ಇದ್ದೀನಿ. ಈಗ ಒಂದು ಮಸಾಲೆಯನ್ನು ತಯಾರು ಮಾಡ್ಕೊಳ್ಳೋಕೆ ಒಂದು ಕಡಾಯಿಗೆ 1 ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ಸಾಸಿವೆಯನ್ನು ಕಂಪಲ್ಸರಿ ಹಾಕಿರಿ. ಇದರ ಟೇಸ್ಟು ತುಂಬಾ ಚೆನ್ನಾಗಿ ಕೊಡ್ತದೆ. ಇದನ್ನು ಸ್ಕಿಪ್ ಮಾಡಬೇಡ್ರಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸು, 1 ಸ್ಪೂನ್ ಆಗಷ್ಟು ನಾನಿಲ್ಲಿ ಸೊಂಪನ್ನು ಹಾಕ್ತಾಯಿದ್ದೀನಿ. ಇದರ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಹುರಿಯೋಣ್ರಿ. ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ. ಸ್ವಲ್ಪ ಹುರಿದ ಮೇಲೆ ಸ್ಮೆಲ್ ತಾನೇ ಬರ್ತಿರ್ತದೆ, ಅಷ್ಟು ಹುರಿದ್ರೆ ಸಾಕ್ರಿ. ಮತ್ತು ಸಾಸಿವೆನೂ ಜಲ್ದಿನೇ ಚಟಪಟ ಆಗ್ತಿರ್ತಾವೆ. ನಾನು ಈ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಸೀದ ಹೋಗಬಾರ್ದತ್ತ ಇನ್ನೊಂದು ಸ್ವಲ್ಪ ತಿರುಗಾಡ್ತಿದ್ದೀನಿ. ಈಗ 1 ಸ್ಪೂನ್ ಆಗಷ್ಟು ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿನೇ ಕಸೂರಿ ಮೆಂತಿ ಹಾಕೀನಿ. ಇದನ್ನು ಅದರೊಳಗೆ ಒಂದು ಸ್ವಲ್ಪ ಒಂದು ಅರ್ಧ ನಿಮಿಷ ಆಗಷ್ಟು ಚಮಚೆಯಿಂದ ತಿರುವಿ ನಾನೀಗ ಬಟ್ಲಿಗೆ ಹಾಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ ಹೊತ್ತು ಆರ್ಲಿರಿ. ಬಿಸಿ ಇರೋದ್ರಾಗೆ ಪೌಡ್ರ್ ಮಾಡ್ಕೊಳ್ಳೋದು ಬೇಡ ಅನ್ಕತಕ್ಕ ಸ್ವಲ್ಪ ನಾನು ಇದನ್ನು ಸೈಡಿಗೆ ತೆಗೆದಿಡ್ತಾ ಇದ್ದೀನಿ. ಈಗ ಒಂದು ಮಿಕ್ಸರ್ ಜಾರ್ಗೆ ಇದು ಆರ್ಯದ್ರಿ. ಇದನ್ನು ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಮತ್ತು ಆಮ್ಚೂರು ಪೌಡ್ರ್ ಹಾಕೋತಾ ಇದ್ದೀನಿ. ನೀವು ಇಲ್ಲಿನೂ ಚಾಟ್ ಮಸಾಲ ಹಾಕೋಬೋದು. ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್, ಒಂದು ಚಿಟಿಕೆ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು, ಒಂದು ಸ್ವಲ್ಪ ಉಪ್ಪು. ಹಿಟ್ಟೊಳಗೂ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಮಸಾಲೆಯಲ್ಲಿ ನೋಡ್ಕೊಂಡು ಹಾಕೋರಿ. ಇದನ್ನು ಫೈನ್ ಪೌಡ್ರ್ ಆಗೋವರೆಗೂ ಗ್ರೈಂಡ್ ಮಾಡೋಣ್ರಿ. ನೋಡಿ, ತುಂಬ ಚೆನ್ನಾಗಿ ಕಲರ್ನು ಎಷ್ಟು ಚೆನ್ನಾಗಿ ಬಂದದ್ರಿ. ಫೈನ ಪೌಡ್ರ್ ಆಗ್ಯದ್ರಿ ಇದು. ನೋಡಿ, ಇದನ್ನು ಈ ಪರಾಟಕ್ಕಷ್ಟೇ ಅಲ್ಲ, ಫೈನ್ ಪೌಡ್ರ್ ಆಗ್ಯದ. ಮತ್ತು ಬೇರೆ ಥರ ಪರಾಟಕ್ಕೂ ಹಾಕ್ಬೋದು, ಅಥವಾ ಕೆಲವೊಂದು ಪಲ್ಯಗಳಿಗೆ ಹಾಕಿರೂ ಇದರ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಇದನ್ನು ಏರ್ ಟೈಟ್ ಡಬ್ಬಿ ಒಳಗೆ ಹಾಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. 10 ನಿಮಿಷ ಆಗ್ಯದ್ರಿ. ಹಿಟ್ಟು ಚೆನ್ನಾಗಿ ನೋಡಿರಿ, ಹಿಟ್ಟು ವೆಜಿಟೇಬಲ್ಸ್ ನೀರು ಬಿಟ್ಟು ಮತ್ತಷ್ಟು ಮೆತ್ತಗನೆ ಆಗ್ಯದ್ರಿ. ಇದನ್ನು ಇನ್ನೊಂದು ಸ್ವಲ್ಪ ನನ್ನ ಕೈಯಿಂದ ನಾದ್ಕೋತೀನಿ. ನೋಡಿ, ಈಗ ಸ್ಮೂತ್ ಆಗ್ಯದ್ರಿ. ಎಷ್ಟು ಗಟ್ಟಿ ಕಲಿಸಿರೂ ವೆಜಿಟೇಬಲ್ಸ್ ಇದ್ರೆ ನೀರು ಬಿಟ್ಟು ಸಾಫ್ಟೇ ಆಗ್ತದೆ ರೀ. ನಾನು ಇನ್ನೊಂದು ಸ್ವಲ್ಪ ಇಲ್ಲಿ ಗ್ಯಾಸ್ ಕಟ್ಟಿ ಕ್ಲೀನ್ ಇರೋದ್ರಿಂದ ಇದರ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಈ ಉಳ್ಳಿಗಳನ್ನ ಮಾಡ್ಕೋತೀನಿ ರೀ. ಒಂದು ಚಪಾತಿ ಅಷ್ಟೇ ಇಷ್ಟು ದೊಡ್ಡದಾಗೆ ಮಾಡ್ಕೋತೀನಿ ನಾನು. ಇವೇನು ಸಣ್ಣ ಸಣ್ಣ ಮಾಡ್ಕೋತಾ ಇಲ್ಲ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೋಡಿ, ನಾನು ಇಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಇರಲಿದೆ ದೊಡ್ಡ ನೋಡಿ, ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದು ತೊಗೊಂಡೆ ಲಟ್ಟಿಸಿ ತೋರಿಸ್ತೀನಿ ರೀ. ನಾನಿಲ್ಲಿ ಚಪಾತಿ ಮಾಡೋ ತಗಡನ್ನೇ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಇದಕ್ಕೆ ಗೋಧಿ ಹಿಟ್ಟು ಹಚ್ತೀನಿ ರೀ. ಇದನ್ನು ಈಗ ಲಟ್ಸೋಣ್ರಿ. ಇದೇನು ತುಂಬ ತೆಳು ಅಲ್ಲ, ಸ್ವಲ್ಪ ದಪ್ಪನೇ ಇದನ್ನು ಲಟ್ಸ್ಬೇಕ್ರಿ. ಪರಾಟ ಸ್ವಲ್ಪ ದಪ್ಪ ಇದ್ರೂ ಟೇಸ್ಟ್ ಚೆನ್ನಾಗತ್ತದ. ನೋಡಿ,
ನೋಡಿ ನಾನು ಹೀಗೆ ಹಿಟ್ಟು ಹಚ್ಚಿ ಇಷ್ಟು ದಪ್ಪ ಲಟ್ಸ್ಕೊಂಡಿದ್ದೀನಿ ರೀ ನಾನಿಲ್ಲಿ ನಿಮಗೆ 2 ಥರ ಪರಾಠನ ಮಾಡಿ ತೋರಿಸ್ತೀನಿ ಇವತ್ತು ಇದೇ ಮಸಾಲೆ ಒಳಗೆ. ಈಗ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತೀನಿ ರೀ, ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕೊಂಡ್ರಿ. ನೋಡಿ ಈ ಮಸಾಲೆ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನೀವು ಎಣ್ಣೆನೂ ಹಾಕ್ಬೋದು. ಈ ಮಸಾಲೆ ತುಪ್ಪದ ಜೊತೆ ಇದನ್ನು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ. ನೋಡಿ ನೀಟಾಗಿ ಇದು ಸ್ಪ್ರೆಡ್ ಆಗಲಿರಿ. ನೀವು ಕೈಲೇರೆ ಮಾಡಿರಿ, ಸ್ಪೂನ್ಲೇರೆ ಮಾಡ್ಕೊರಿ. ಇದನ್ನೀಗ ಸೆಂಟ್ರಲ್ಲಿ ಸ್ವಲ್ಪ ಕಟ್ ಮಾಡ್ಕೋತೀನಿ ರೀ. ನೋಡಿ ಕಟ್ ಮಾಡಿಕೊಂಡು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಡ್ಸ್ಕೊತೀನಿ ರೀ. ಈ ಥರ ಮಡಿಚಿ ಲಟ್ಸೋದ್ರಿಂದ ತುಂಬಾ ಪದರ ಆಗಿರ್ತದೆ ರೀ ಇದು ಪರಾಟ. ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಟ್ರಯಾಂಗಲ್ ಶೇಪಲ್ಲಿ ಕರೆಕ್ಟಾಗಿ ಫೋಲ್ಡ್ ಆಗಿದೆ. ನಾನು ಇನ್ನೊಂದು ಸ್ವಲ್ಪ ಇದಕ್ಕೆ ಗೋಧಿ ಹಿಟ್ಟು ಹಚ್ಚಿಸಿ ಲಟ್ಟಿಸ್ತೀನಿ ರೀ. ಇಲ್ಲ ನಮ್ಗೆ ಟ್ರಯಾಂಗಲ್ ಬೇಡ ಅಂದ್ರೆ ನೀವು ರೌಂಡನ್ನು ಲಟ್ಸ್ಕೊಬೋದು, ಅದು ಅದ್ರೂ ಪದರಾಗಿಯೇ ಇರ್ತದೆ. ನೋಡಿ ಲಟ್ಸಿದ್ದೀನಿ. ಆಲ್ರೆಡಿ ತವೆಯನ್ನು ಕೈಲಕ್ಕೆ ಇಟ್ಟಿದ್ದೀನಿ ರೀ. ಇದನ್ನೀಗ ಬೇಯಿಸೋಣ್ರಿ. ನೋಡಿ ನಾನು ಇನ್ನೊಂದು ಸ್ವಲ್ಪ ಇಲ್ಲಿ ತುಪ್ಪ ಹಚ್ಚಿ ಬೇಯಿಸ್ತಾ ಇದ್ದೀನಿ. ನೀವು ಎಣ್ಣೆ ಹಚ್ಚಾದ್ರೂ ಬೇಯಿಸ್ಕೋಬೋದು. ನೋಡಿ ಈಗನೇ ಪದರ ಆಗಿ ಕಾಣಕತ್ತದ ರೀ. ಎಲ್ಲ ಪದರಗಳು ಬಿಟ್ಟಿರ್ತಾವೆ ರೀ ಈ ಥರ ಲಟ್ಸೋದ್ರಿಂದ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಚೆನ್ನಾಗಿ ಬೇಯಿಸೋಣ್ರಿ. ನೋಡಿ ತುಂಬ ಹೆಲ್ದಿನೂ ಟೇಸ್ಟಿನೂ ರೆಸಿಪಿ. ಪರಾಟ ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿರ್ತದೆ ರೀ. ನಾನು ಇನ್ನೊಂದು ಮಾಡಿ ತೋರಿಸ್ತಿದ್ದೀನಿ ಅಂತ ಹೇಳಿನಲ್ರಿ. ಇನ್ನೊಂದು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರಂಥ ಬೆಳ್ಳುಳ್ಳಿ ಅಂತ ತೊಗೊಂಡಿದ್ದೀನಿ. ನೋಡಿ ಈ ಥರ ಅವಕ್ಕೆ ಪೀಸ್ಗಳನ್ನ ಹಚ್ಕೊಂಡು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಅಂಟಿಸೋಣ್ರಿ. ನೋಡಿ ಈಗ ನೀಟಾಗಿ ಅಂಟ್ಯಾವ್ರಿ. ನೋಡಿ ಇದನ್ನು ನಾನು ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಚಿ ಲಟ್ಸ್ಕೊತೀನಿ. ನಾವು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ನೀವು ಬಿಳಿ ಎಳ್ಳನ್ನಾದ್ರೂ ಹಚ್ಚಿ ಲಟ್ಸ್ಕೊಂಡು ಈ ಥರ ಟ್ರೈ ಮಾಡ್ಬೋದು. ಅದನ್ನು ಟೇಸ್ಟಾಗಿ ಚೆನ್ನಾಗಿರ್ತದೆ ರೀ. ನೋಡಿ ಎಷ್ಟು ದೊಡ್ಡದನ್ನಾಗಿ ಲಟ್ಸೀನಿ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಅಂಟ್ಯಾವ್ರಿ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಮಾಡ್ಕೊಂಡಿರೋಂಥ ಮಸಾಲೆಯನ್ನು ಹಾಕ್ತೇನೆ ರೀ. ಇನ್ನೊಂದು ಸ್ವಲ್ಪ ಅದ್ರ ಮೇಲೆ ತುಪ್ಪ ಅದನ್ನು ಹಚ್ಚಿ ಸ್ಪ್ರೆಡ್ ಮಾಡ್ತೀನಿ ರೀ. ಈಗ ಇದನ್ನು ಬೇಯಿಸೋಣ್ರಿ. ನೋಡಿ ಇದು ಗೋಧಿ ಹಿಟ್ಟಿನಿಂದ ಮಾಡಿರೋದಂಥ ಹೆಲ್ದಿ ಗಾರ್ಲಿಕ್ ರೋಟಿ ಎತ್ತಿರೋ, ಗಾರ್ಲಿಕ್ ನಾನ್ ಎತ್ತಿರೋ, ಮೆಂತಿ ಗಾರ್ಲಿಕ್ ರೋಟಿ ಎತ್ತಿರೋ ತುಂಬಾ ಚೆನ್ನಾಗಿರ್ತದೆ ರೀ. ಟೇಸ್ಟು ತುಂಬ. ಇದನ್ನು ನೀವು ಬಿಸಿ ಬಿಸಿ ಹಾಕಿನೂ ತಿನ್ಬೋದು, ರಾಯ್ತಾ ಜೊತೆನೂ ತಿನ್ಬೋದು, ಸೈಜ್ವಾನ್ ಚಟ್ನಿ ಜೊತೆನೂ ತಿನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.